ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಸದ್ದು ಜೋರಾಗಿದೆ. ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆ ಅನ್ನೋ ಗೊಂದಲದ ನಡುವೆ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಪರೋಕ್ಷವಾಗಿ ತಮಗೂ ಸಚಿವ ಸ್ಥಾನ ಬೇಕು ಅಂತ ಟವಲ್ ಹಾಕ್ತಾ ಇದ್ರೆ ಅತ್ತ ಹೈಕಮಾಂಡ್ ಪ್ರಶ್ನಾವಳಿಯ ತಂತ್ರವೇ ಒಂದಿಷ್ಟು ಸಚಿವರಿಗೆ ಟೆನ್ಷನ್ ತಂದಿಟ್ಟಿದೆ. ನನಗೆ 100% ನಂಬಿಕೆ ಇದೆ. ಪುನರ್ರಚನೆ ನನಗೆ ಸಿಗ್ತದೆ. 3.5 ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ನಾವು ಮಾಡ್ತಾ ಇಲ್ಲ ಈಗ. ಕಾಂಗ್ರೆಸ್ನಲ್ಲಿನ ಸಂಪುಟ ಸರ್ಕಸ್ ದೆಹಲಿ ಅಂಗಳ ತಲುಪಿದೆ. ಸಂಪುಟ ವಿಸ್ತರಣೆನ ಅಥವಾ ಪುನರ್ರಚನೆನ ಅನ್ನೋ ಬಗ್ಗೆ ಯಾವ ಗುಟ್ಟುಗಳೂ ಗೊತ್ತಾಗ್ತಿಲ್ಲ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೂ ನಮಗೊಂದು ಅವಕಾಶ ಕೊಡಿ ಅಂತ ಆಕಾಂಕ್ಷಿಗಳಂತೂ ಟವಲ್ ಮೇಲೆ ಟವಲ್ ಹಾಕ್ತಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಿರ್ದಿಷ್ಟ ಸಚಿವರ ವರ್ಕಿಂಗ್ ರಿಪೋರ್ಟ್ ಕಾರ್ಡ್ ತರಿಸಿದೆ. ಹೈಕಮಾಂಡ್ನ 5 ಪ್ರಶ್ನಾವಳಿ ತಂತ್ರ ಒಂದಿಷ್ಟು ಸಚಿವರಿಗೂ ನಡುಕ ಹುಟ್ಟಿಸಿದೆ. ಹಾಗಾದ್ರೆ ಸಚಿವರಿಗೆ ಕೇಳಲಾದ ಆ ಪ್ರಶ್ನೆಗಳು ಯಾವ್ಯಾವು ಅಂತೀರಾ? ಅವನ್ನೇ ತೋರಿಸ್ತೀವಿ ನೋಡಿ. ಪ್ರಶ್ನೆ 1, ನೀವು ಉಸ್ತುವಾರಿ ವಹಿಸಿದ ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ದೀರಿ? ಪ್ರಶ್ನೆ 2, ಎಷ್ಟು ಬಾರಿ ಕೆಡಿಪಿ ಸಭೆ ನಡೆಸಿದ್ದೀರಿ? ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜೊತೆ ಎಷ್ಟು ಸಭೆ ಮಾಡಿದ್ದೀರಾ? ಪ್ರಶ್ನೆ 3, ನಿಮ್ಮ ಇಲಾಖೆಯಲ್ಲಿನ ಸುಧಾರಣೆ ಏನು? ಪ್ರಶ್ನೆ 4, ನಿಮ್ಮ ಸುಧಾರಣೆ ಪಕ್ಷ ಬಲವರ್ಧನೆ ಸುಧಾರಣೆಗೆ ಹೇಗೆ ನೆರವಾಗಿದೆ? ಪ್ರಶ್ನೆ 5, ಜಿಲ್ಲೆಗಳಿಗೆ ಭೇಟಿ ನೀಡಿ ಇಲಾಖೆ ಪ್ರಗತಿ ಪರಿಶೀಲಿಸಿದ್ದೀರಾ? ಪ್ರಶ್ನೆ 6, ಉಪ ಮತ್ತು ಲೋಕ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು? ಪ್ರಶ್ನೆ 7, ಸರ್ಕಾರದ ಸಮರ್ಥನೆಗೆ ನೀವು ಮಾಡಿದ ಕಾರ್ಯಗಳೇನು? ಹೀಗೆ 10 ಹಲವು ಪ್ರಶ್ನೆಗಳನ್ನು ಹೈಕಮಾಂಡ್ ಸಿದ್ಧ ಮಾಡಿ ಈ ಬಗ್ಗೆ ನಿನ್ನೆಯೇ ಉತ್ತರ ಪಡೆದುಕೊಂಡಿದ್ದಾರೆ. ಈ ನಡುವೆ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ 35 ನಿಮಿಷ ಚರ್ಚಿಸಿದ್ದಾರೆ. ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ ಸಿಎಂ ಸಂಪುಟ ವಿಸ್ತರಣೆ ಸೇರಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ನಾಯಕರ ಜೊತೆಗಿನ ಸರಣಿ ಭೇಟಿ ಬಳಿಕ ಮಾತನಾಡಿದ ಸಿಎಂ, ನಾಗೇಂದ್ರರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತೀವಿ, ಆದರೆ ತಕ್ಷಣಕ್ಕೆ ಅಲ್ಲ ಅಂದಿದ್ದಾರೆ. ನಾವು ಮಾಡ್ತಾ ಇಲ್ಲ ಈಗ. ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್. ಹಾಕತ್ತೀವಿ, ನಾಟ್ ಇಮಿಡಿಯೇಟ್. ಸಂಪುಟ ಸರ್ಜರಿ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗ್ತಿದ್ರೆ ಡಿಸಿಎಂ ಡಿಕೆ ಮಾತ್ರ ಖಾಲಿ ಇರೋ ಒಂದು ಸ್ಥಾನ ಮಾತ್ರ ಭರ್ತಿ ಎಂದಿದ್ದಾರೆ. ಇನ್ನು ಈಗ ಎಲ್ಲರ ಕಾತ್ರದಿಂದ ಕಾಯ್ತಾ ಇರೋದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಂಪುಟ ಸರ್ಜರಿ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಂತೆ ಆಕಾಂಕ್ಷಿಗಳು ಅಷ್ಟೇ ಸೈಲೆಂಟ್ ಆಗಿ ಆಕ್ಟಿವ್ ಆಗ್ತಿದ್ದಾರೆ. ಮೊನ್ನೆಯಷ್ಟೇ ಗೆದ್ದಿರುವ ಸಿಪಿ ಯೋಗೇಶ್ವರ್ ಅವಕಾಶ ಕೊಟ್ರೆ ನಾನು ಕೂಡ ಕೆಲಸ ಮಾಡ್ತೇನೆ ಅಂದ್ರು. ಪುಟ್ಟರಂಗ ಶೆಟ್ಟಿ ಕೂಡ ನಾನು ಸಿಎಂ ಮನಸ್ಸಿನಲ್ಲಿದ್ದೇನೆ ಎಂದಿದ್ದಾರೆ. ನಾನೇನು ಒತ್ತಾಯ ಮಾಡಲ್ಲ, ನಾನೇನು ಅದರ ಆಕಾಂಕ್ಷಿಯಾಗಿ ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ. ಸೇವೆ ಮಾಡ್ತಕ್ಕಂತಾಗಿದೆ. 3.5 ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಗಮನ ಕೊಡ್ತೀನಿ. ನಾನು ಯಾವುದೇ ಮಂತ್ರಿಗಿರಿ ಹಿಂದೆ ಹೋಗೋದಿಲ್ಲ. ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲ ನಾನು ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈಗ 1 ವರ್ಷನೂ ಆಗಿದೆ, ಈಗ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ನನಗೆ ಕೊಡ್ತಾರೆ. ಯಾಕಂದ್ರೆ ನಾನು ಈಗ ಯಾರು ಪುನರಾಗಿ ಇದರಲ್ಲಿ ಇದ್ದಾರೆ, ದೇಶದಲ್ಲಿದ್ದಾರೆ, ಅವ್ರಿಗೆಲ್ಲಕ್ಕಿಂತ ಹಿರಿಯ, ಅವ್ರಿಗೆಲ್ಲಕ್ಕಿಂತ ನಾನು ಕಾಂಗ್ರೆಸ್ನಲ್ಲೂ ಹಿರಿಯ. ಹಾಗಾಗಿ ನನಗೆ 100% ನಂಬಿಕೆ ಇದೆ. ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿಕೆ ಇವರೆಲ್ಲ ನಮಗೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಖಂಡಿತ ನನಗೆ ಈ ಬಾರಿ ಪುನರ್ರಚನೆ ನನಗೆ ಸಿಗ್ತದೆ. ಸಂಪುಟ ಸರ್ಜರಿ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಬರೀ ತೆರವಾದ ನಾಗೇಂದ್ರ ಸ್ಥಾನವಷ್ಟೇ ಭರ್ತಿಯಾಗುತ್ತಾ ಅಥವಾ ಸಿಎಂ ಬಳಿ ಇರೋ ಹೆಚ್ಚುವರಿ ಹುದ್ದೆಗಳು ಹಂಚಿಕೆ ಆಗುತ್ವಾ? ಈ ಕುತೂಹಲ ದಿನದಿನಕ್ಕೂ ಬೆಟ್ಟದಂತೆ ಬೆಳೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.